ನಮಸ್ಕಾರ. ನಾವಿವತ್ತು ಪರಿಸರದ ಕುರಿತಾದ ಒಂದು ಅರ್ಥಪೂರ್ಣ ವಿಷಯವನ್ನು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ. ಹೇಗೆ ಹಸಿರು ಗಿಡ ಮರಗಳು ನಮ್ಮ ಮನುಷ್ಯನಿಗೆ, ಪ್ರಾಣಿ ಪಕ್ಷಿಗಳಿಗೆ, ನಮ್ಮ ಪರಿಸರಕ್ಕೆ ಎಷ್ಟು ಮುಖ್ಯನೋ, ಹಾಗೆ ಈ ಚಳಿಗಾಲದಲ್ಲಿ ಮರಗಳು ಉದುರಿಸುವಂತಹ ಎಲೆಗಳು, ತರಗೆಲೆಗಳು ಕೂಡ ಅಷ್ಟೇ ಮುಖ್ಯ. ಕರ್ನಾಟಕದ ಹಲವು ಕಡೆಗಳಲ್ಲಿ ದರ್ಗು ಅನ್ನೋ ಪದ ಕೂಡ ಬಳಕೆಯಲ್ಲಿದೆ. ಈ ಬೇಸಿಗೆ ಕಾಲದಲ್ಲಿ ಬೇರೆ ಕೃಷಿ ಕೆಲಸಗಳೆಲ್ಲ ಕಡಿಮೆ, ಆದರೆ ಈ ದರ್ಗು ಗುಡಿಸೋದೇ ಒಂದು ದೊಡ್ಡ ಕೆಲಸ. ಈ ದರ್ಗು ಅತ್ಯುತ್ತಮವಾದ ಸಾವಯವ ಜೈವಿಕ ಗೊಬ್ಬರ ಅನ್ನೋದರಲ್ಲಿ ಬೇರೆ ಮಾತೇ ಇಲ್ಲ. ಸಾಮಾನ್ಯವಾಗಿ ಗೊಬ್ಬರ ಈ ದರ್ಗನ್ನು ಏನು ಮಾಡ್ತಾರೆ ಅಂದರೆ, ತೊಗೊಂಡೋಗಿ ದನ ಇರೋರು ಕೃಷಿಕರು ಸಾಮಾನ್ಯ ದನವನ್ನು ಸಾಕಿರ್ತಾರೆ, ದನದ ಕೊಟ್ಟಿಗೆಗೆ ಹಾಕ್ತಾರೆ. ಅಲ್ಲಿ ಈ ದರ್ಗು ಸಗಣಿ ಮತ್ತು ಗಂಜಲದ ಜೊತೆ ಸೇರಿ ಒಳ್ಳೆಯ ಗೊಬ್ಬರ ಆಗುತ್ತೆ. ಹಸಿರೆಲೆಯಷ್ಟೇ ತರಗೆಲೆಯೂ ಕೂಡ ತುಂಬ ಮುಖ್ಯವಾದಂತಹ ಒಂದು ವಸ್ತು. ಹಸಿರೆಲೆ ಮರದಲ್ಲಿದ್ದಷ್ಟು ಹೊತ್ತು ನಮಗೆ ಗಾಳಿ, ಬೆಳಕು, ನೆರಳು ಎಲ್ಲವನ್ನ ಕೊಡುತ್ತೆ. ತುಂಬ ಸಲ ನಾವು ಯೋಚನೆ ಮಾಡ್ತೇವೆ, ಏನಂದರೆ ಹಸಿರೆಲೆ ಮರದಲ್ಲಿದ್ದಷ್ಟೇ ಒಳ್ಳೆಯದು, ಯಾವಾಗ ಅದು ತರಗೆಲೆಯಾಗಿ ನೆಲಕ್ಕೆ ಉರುಳಿ ಬೀಳುತ್ತಾ ಆನಂತರ ಅದು ಕಸ, ಅದರಿಂದ ಏನೂ ಉಪಯೋಗ ಇಲ್ಲ ಅಂತೆಲ್ಲ ನಾವು ಯೋಚನೆ ಮಾಡೋದೇ ಜಾಸ್ತಿ. ಆದರೆ ಒಂದೊಂದು ತರಗೆಲೆಗೂ ಕೂಡ ಅದರದೇ ಆದಂತಹ ಒಂದು ಮಹತ್ವ ಇದೆ. ಮಣ್ಣಲ್ಲಿ ಬಿದ್ದಂಥ ತರಗೆಲೆ ಮಳೆ ನೀರಲ್ಲಿ ಕೊಚ್ಕೊಂಡು ಹೋಗಿ, ಮಳೆ ನೀರಲ್ಲಿ ಭೂಮಿಯಲ್ಲಿ ಕರಗಿ ಫಲವತ್ತಾದಂತಹ ಒಂದು ಗೊಬ್ಬರ ಆಗ್ಬೋದು. ಆದರೆ ನಾವು ತುಂಬ ಸಲ ಏನು ಮಾಡ್ತೇವೆ, ಇದನ್ನೇ ಸುಡ್ತೇವೆ, ಅದಕ್ಕೆ ಬೆಂಕಿ ಕೊಡ್ತೇವೆ. ಆ ಬೆಂಕಿ ಕೊಟ್ಟ ಅದರಲ್ಲಿ ಬಂದಂಥ ಹೊಗೆ ಮತ್ತೆ ಪ್ರಕೃತಿಯಲ್ಲಿ ಆವರಿಸ್ಕೊಳ್ತದೆ. ಜಪಾನ್ ದೇಶದ ಫುಕುವೋಕಾ ಅವರ ಹೆಸರನ್ನು ಎಲ್ಲರೂ ಕೇಳಿರ್ಬೋದು. ಸಹಜ ಕೃಷಿಯ ಜನಕ ಅಂತಲೇ ಹೇಳ್ತಾರೆ ಅವ್ರನ್ನ. ಅವರು ಯಾವಾಗಲೂ ಕೂಡ ನಮಗೆ ಕೃಷಿಯಿಂದ ನಾವು ಮಾಡಿ ನಮಗೇನು ಫಸಲು ಬೇಕು, ಬೆಳೆ ಬಂತು, ಅದನ್ನು ಮಾತ್ರ ತಗೊಂಡು ಉಳಿದ ಎಲ್ಲ ಅಂಶವನ್ನು ಕೂಡ ತಮ್ಮ ಜಾಗದಲ್ಲೇ ಬಿಡ್ತಾಯಿದ್ರು. ಅಂದರೆ ಈ ರೀತಿ ತರಗೆಲೆ ಇರ್ಬೋದು ಅಥವಾ ಕಳೆ ಗಿಡಗಳಿರ್ಬೋದು, ಯಾವುದನ್ನು ಕೂಡ ಅವರು ಯಾವುದೇ ರೀತಿ ಕೀಳೋದಿರ್ಬೋದು ಅಥವಾ ಅದನ್ನ ಬಿಸಾಡೋದಿರ್ಬೋದು, ಬೇರೆ ಮಾರ್ಪಾಡು ಮಾಡ್ತಾ ಇರಲಿಲ್ಲ. ಅದರಿಂದನೇ ಅವರು ಭೂಮಿಯ ಫಲವತ್ತತೆ ಹೆಚ್ಚಾಗುತ್ತೆ, ಮಣ್ಣಿನಲ್ಲಿರುವ ಸಾರಾಂಶಗಳು ಅಥವಾ ಫಲವತ್ತತೆ ಜಾಸ್ತಿ ಆಗುತ್ತೆ ಅನ್ನೋದನ್ನ ಕಂಡುಕೊಂಡ್ರು. ಒಣಗಿದ ಎಲೆ ಮತ್ತು ಸೆಗಣಿಯನ್ನು ಬೆರೆಸಿದಾಗ ಗಿಡಗಳಿಗೆ ಒಳ್ಳೆಯ ಗೊಬ್ಬರವಾಗುತ್ತದೆ. ಸೂರ್ಯನ ಕಿರಣಗಳು ಭೂಮಿಗೆ ನೇರವಾಗಿ ಬೀಳದೆ ಒಣಗಿದ ಎಲೆಗಳ ಮೇಲೆ ಬಿದ್ದು ಭೂಮಿಯು ತಂಪಾಗಿರುತ್ತದೆ. ಸಾಮಾನ್ಯವಾಗಿ ಶಾಲಾ ಕಾಲೇಜುಗಳಲ್ಲಿರ್ಬೋದು ಅಥವಾ ಈ ಸ್ವಚ್ಛತೆಯ ಸಂಘಟನೆಗಳು, ಸೇವಾ ಸಂಸ್ಥೆಗಳು ಸ್ವಚ್ಛತೆ ಅನ್ನೋ ಹೆಸರಿನಲ್ಲಿ ಕಸದ ಜೊತೆಗೆ ಈ ತರಗೆಲೆ ದರಗುಗಳನ್ನು ಕೂಡ ಸೇರಿಸಿ ಬೆಂಕಿಗೆ ಹಾಕ್ತಾ ಇರುವಂಥದ್ದು ತುಂಬ ಬೇಸರದ ಸಂಗತಿ. ಮಕ್ಕಳಲ್ಲಿ ಈ ದರ್ಗು ಅಥವಾ ತರಗೆಲೆ ಕೂಡ ಕಸ ಅನ್ನುವಂಥ ಭಾವನೆ ಮಕ್ಕಳ ಮನಸ್ಸಲ್ಲಿ ಬೆಳೆಯುವಂತೆ ಮಾಡ್ತಾ ಇದೆ. ಅದು ಸಹಜವಾಗಿ ಮಳೆ, ಗಾಳಿ, ಬಿಸಿಲಿನ ಜೊತೆ ಸೇರಿ ಪುಡಿಯಾಗಿ ಗೊಬ್ಬರವಾಗಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸ್ತದೆ.